ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಖಾಲಿ ಕೊಡ ಹಿಡಿದು ತಹಶೀಲ್ದಾರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು. ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗೆ ನೀರಿನ ಸಮಸ್ಯೆ ಇದೆ. ತಾಲೂಕಿನಲ್ಲಿ ಭೀಮಾ ನದಿ ಹರಿಯುತ್ತಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಇಲ್ಲಿವರೆಗೆ ಸ್ಪಂದಿಸಿಲ್ಲ. ದಿನ ಬೆಳಗಾದರೆ ನೀರಿಗಾಗಿ ಬಡದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯಲು ನೀರೇ ಕೊಡೋದಕ್ಕೆ ಆಗುವುದಿಲ್ಲ ಎಂದ ಮೇಲೆ ಅಧಿಕಾರಿಗಳು ಯಾಕೆ ಆಡಳಿತ ನಡೆಸಬೇಕು ಎಂದು ನೀರು ಕೊಡದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಗೊಂಡು ಹೋಗ್ತಾನೆ ಇಡೀ ನಮ್ಮ ತಾಲೂಕಿನಲ್ಲಿ ನೀರಿನ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ ಅವರು. ಈಗ ರೈತರಿಗೆ ಜಮೀನುಗಳಿಗೆ ನೀರು ಕುಡಿಯಬಹುದು ಸೆಕೆಂಡ್, ಫಸ್ಟ್ ಕುಡಿಯ ನೀರಿನ ಸಮಸ್ಯೆಯಲ್ಲಿ ಶಾಸಕರು ಬಹಳ ಇದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂತ ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ನಾವು ಇದು ತಾಲೂಕಾಧಿಕಾರಿ ದಂಡಾಧಿಕಾರಿಗಳು ನಮ್ಮ ಊರಿಗೆ ಬಂದು ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಕುದಿರ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ. ಅವ್ರು ಏನು ನಿರ್ಣಯ ತಗೋತಾರೋ, ಅವ್ರು ಯಾರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ಕರೆಸ್ತಾರೋ, ಯಾರಿಗೆ ಕರೆಸ್ತಾರೋ ಗೊತ್ತಿಲ್ಲ, ನಮ್ಮ ನೀರು ಕೊಡೋವರೆಗೂ ನಾವು ಇಲ್ಲೇ ಇರ್ತೀವಿ. ನಾವು ಮನೆಯಲ್ಲಿ ಹೋದ್ರೆ ಅಡಿಗೆ ಮಾಡ್ಬೇಕಾದ್ರೆ ನೀರು ಬೇಕಾಗಿದೆ, ಅವರು ನೀರಿನ ಟ್ಯಾಂಕರ್ ಕೊಟ್ಟು ಇವತ್ತು ಕಳಿಸಬೇಕು. ಇಲ್ಲಿ ನೀರು ನಮ್ಮ ನಿರಂತರವಾಗಿ ನೀರು ಬೇಕಾಗಿದೆ ನಮಗೆ. ಹೀಗಾಗಿ ಅವರು ಈ ದಂಡಾಧಿಕಾರಿಗಳು ಏನೇನು ನಿರ್ಣಯ ತಗೋತಾರೆ ಅದ್ರ ಮುಂದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಣಯ ತಗೊಂಡು ಕೆಲಸ ಮಾಡ್ತೀವಿ. ಹಾಗಾಗಿ ಇದಕ್ಕೆ ನಮಗೆಲ್ಲ ಸಹಕಾರ ಮತ್ತು ಇಲ್ಲಿ ನೋಡ್ರಿ ಸರ್ ಒಂದ್ ನಿಮಿಷ ಸರಿ ಇಲ್ಲಿ ಬಿಡ್ರಿ. ಈಗ ಮನವಿ ಕೊಡ ಇಲ್ಲಿ ನೋಡ್ರಿ ಅಮ್ಮ, ಇಲ್ಲಿ ನೋಡ್ರಿ, ನೋಡ್ರಿ ಅಯ್ಯವ್ರ ಇಲ್ಲಿ ನೋಡ್ರಿ.